ನಮಸ್ಕಾರ ಸ್ನೇಹಿತರೆ, ನಾವು ನವರಾತ್ರಿ ಬಗ್ಗೆ ವಿಷಯವಾಗಿ ಎಸ್ಟರ್ಡೇ ನಾನು ಒಂದು ವಿಡಿಯೋ ಮಾಡಿದ್ದೆ. ಇವತ್ತು ಚಿಕ್ಕ ಪುಟ್ಟದಾಗಿ ನವರಾತ್ರಿ ಅನ್ನೋ ಸಾಂಕೇತಿಕ ದೃಷ್ಟಿಯಿಂದ ಒಂದೆರಡು ಮಾತನಾಡೋಣ. ಬಹಳ ಶಾರ್ಟ್ ಒಂದು ಇನ್ಫಾರ್ಮೇಷನ್ ಇದೆ. ಸೊ ನವರಾತ್ರಿನೇ ಯಾಕೆ ಅಂತೇಳಿ, ನವ ಅಂದರೆ ಒಂಬತ್ತು ರಾತ್ರಿಗಳು. ಸೊ 9 ರಾತ್ರಿಗಳು ರಾತ್ರಿನೇ ಯಾಕೆ ಅಂತ ಅಂದಾಗ ಒಂದು ಮಾತು, ನನ್ನ ಅನುಭವಕ್ಕೆ ಬಂದಿದ್ದು ಒಂದು ಮಾತು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ವೆನ್ ಆಲ್ ದ ಸೌಂಡ್ಸ್ ಫ್ರಮ್ ದಿ ಔಟ್ಸೈಡ್ ಸ್ಟಾಪ್, ಅವರ್ ಇನ್ನರ್ ವಾಯ್ಸ್ ಸ್ಟಾರ್ಟ್ಸ್. ಸೊ ಹೊರಗಿನ ಎಲ್ಲ ಸದ್ದು ಬಂದಾದಾಗ, ನಮ್ಮ ಎಲ್ಲ ಸೆನ್ಸ್ ಆರ್ಗನ್ಸ್ ಚುರುಕಾದಾಗ, ನಮ್ಮ ಒಳಗಿನ ಮನಸ್ಸಿನ ಒಳಧ್ವನಿ ನಾವು ಕೇಳ್ತೇವೆ. ಸೊ ಇದು ಒಂದು ಸಂಕೇತ. ರಾತ್ರಿ ನಾವು ಎಲ್ಲ ಸೌಂಡ್ಸ್ ಕ್ಲೋಸ್ ಆದಾಗ ನಮ್ಮ ಎಲ್ಲ ಸೆನ್ಸಸ್ ರೆಸ್ಟಿಗೆ ಬರುತ್ತೆ. ಓಕೆ, ನಮ್ಮ ಮನಸ್ಸಿನ ಕೆಲವು ಮಾತುಗಳು ನಮ್ಮ ಕನಸಿನಲ್ಲಿ ಕೂಡ ಬರುತ್ತೆ. ಸೊ ಹಾಗಾಗಿ ರಾತ್ರಿ ಅಂದ್ರೇ ಒಂದು ಚೈತನ್ಯಮಯವಾಗಿದೆ. ಆ ಒಂದು ಮೊಗ್ಗು ಅರಳಿ ಹೂವು ಆಗಬೇಕಾದ್ರೆ ಬೆಳಗ್ಗೆ ಹೂವು ಆಗಿರುತ್ತೆ, ರಾತ್ರಿ ಅದು ಮೊಗ್ಗಿರುತ್ತೆ. ಓಕೆ, ಸೊ ರಾತ್ರಿ ಇದು ಸಿಂಬಲ್ ಏನಪ್ಪ ಅಂತಂದರೆ ಸಾಧಕರಿಗೆ ಶಕ್ತಿಗಳನ್ನ ಸಂಪಾದನೆ ಮಾಡಲಿಕ್ಕೆ ಒಂದು ಸಂಕೇತ, ಒಂದನೇದು. ಎರಡನೇದು, ರಾತ್ರಿ ಅಂದರೆ ಎಲ್ಲ ಕೆಟ್ಟದ್ದು ಉಚ್ಚಾಟನೆ ಆಗುವಂಥ ಸಮಯ. ರಾತ್ರಿ ತುಂಬ ಪೀಸ್ಫುಲ್ ಆಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ. ನಮ್ಮೆಲ್ಲ ಸೆನ್ಸ್ ಆರ್ಗನ್ಸ್ನ ನಾವು ಒಳಗಡೆ ಪುಲ್ ಆಲ್ ಅವರ್ ಸೆನ್ಸಸ್ ಇನ್ಸೈಡ್. ಮತ್ತು ಒಂದಿಷ್ಟು ಬ್ಲೆಸ್ಸಿಂಗ್ಸ್ ಎಲ್ಲ ಆಗೋದೇ ರಾತ್ರಿ. ವಿ ಫರ್ಗೆಟ್ ಎವ್ರಿಥಿಂಗ್. ಓಕೆ, ಸೊ ಈ ಒಂದು ಕಾಲರಾತ್ರಿ ಅಂತ ಏನು ಹೇಳ್ತೀವಿ, 9 ದಿನ ನವರಾತ್ರಿಗಳು, ಇದರ ಸಂಕೇತ ಏನಪ್ಪ ಅಂದರೆ, ಇದು ಒಂದು ಇನ್ವರ್ಡ್ ಜರ್ನಿ ಅಂತ ನನ್ನ ಅನಿಸಿಕೆ. ಇದು ಸಾಧಕರಿಗೆ ಒಂದು ಒಳ್ಳೆಯ ಸಮಯ. ಇದು ಇನ್ವರ್ಡ್ ಜರ್ನಿ ಮತ್ತು ಇದು ಅಪ್ವರ್ಡ್ ಜರ್ನಿ ಕೂಡ, ಆಯಿತಾ. ಸೊ ಇದು ರಾತ್ರಿ ಅಂದರೆ ಒಂದು ವಿಶ್ರಾಂತಿಯ ಮೂಲಕ, ಮತ್ತು ಈ ಒಂದು ಪ್ರಾಪಂಚಿಕ, ಭೌತಿಕ ಮತ್ತು ಈ ಆಧ್ಯಾತ್ಮಿಕ ನಮ್ಮೆಲ್ಲ ಒಟ್ಟಾಗಿ ನಮಗೇನು ನಮ್ಮ ದೇಹ 3 ಗುಣಗಳಿಂದ ಕೂಡಿದೆ, ತ್ರಿಗುಣಗಳು. ದಟ್ ಈಸ್ ತಮೋಗುಣ, ರಜೋಗುಣ ಮತ್ತು ಸತ್ವಗುಣ ಅಂತ ಹೇಳಿಬಿಟ್ಟು. ಸೊ ಮೊದಲು 3ನೇ ದಿವಸ ಈ ನವರಾತ್ರಿಯಲ್ಲಿ ತಮೋಗುಣಕ್ಕೆ ಡೆಡಿಕೇಟ್ ಆಗಿದೆ. ಯಾಕಂದರೆ ಇದರಲ್ಲಿ ಒಂದು ರೀತಿಯಾದ ಒಂದು ಆಲಸ್ಯ, ಇನರ್ಷಿಯಾ ಇರುತ್ತೆ. ಎರಡನೇದು ರಜೋಗುಣ, ಅದು ರೆಸ್ಟ್ಲೆಸ್ ಆಗಿ ನಾವು ಫುಲ್ ಆಫ್ ಆ್ಯಕ್ಟಿವಿಟಿ ಇರುತ್ತೆ. ಎರಡನೇ ಸೆಕೆಂಡ್ ಸೆಟ್ ಆಫ್ 3 ಡೇಸ್, ಫಸ್ಟ್ 3 ಡೇಸು, ನೆಕ್ಸ್ಟ್ 3 ಡೇಸು, ಆಮೇಲೆ ಲಾಸ್ಟ್ 3 ಡೇಸು. ಲಾಸ್ಟ್ 3 ಡೇಸ್ ಮಾತ್ರ ನಾವು ಏನಪ್ಪ ಅಂತಂದರೆ ಪ್ಯೂರಿಟಿಯ ಸಂಕೇತ ಮತ್ತು ಒಂದು ಹೈ ಎನರ್ಜಿ ನಮ್ಮಲ್ಲಿ ಉಂಟಾಗಿರುತ್ತೆ. ಇದು ನಾಟ್ ಜಸ್ಟ್ ದುರ್ಗಾ, ಇದು ಈ ನವರಾತ್ರಿ ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಲಿಗೆ ಮೀಸಲಾಗಿಡಲಾಗಿದೆ. ಸೊ ಎಷ್ಟೋ ಜನ ಇದರಲ್ಲಿ ಉಪವಾಸಗಳನ್ನ ಮಾಡ್ತಾರೆ ಮತ್ತು ದೇವಿ ಪುರಾಣ ಮಹಾತ್ಮೆಯನ್ನು ಓದ್ತಾರೆ, ಸಾಕಷ್ಟು ಸಂಕಲ್ಪಗಳನ್ನು ಹೊಂದುತ್ತಾರೆ. ಇದು ಹೈ ಎನರ್ಜಿ ಅಂತ ಕೊಡುತ್ತೆ. ಹಾಗೆ ದೇವಿಯ ರೂಪಗಳು ಕೂಡ ಅದೇ ರೀತಿಯಾಗಿದೆ. ಸೊ ಬೆಳಗ್ಗೆ ನಾವು ಎದ್ದಾಗ, ರಾತ್ರಿ ನಾವೆಲ್ಲ ಎಷ್ಟು ಎನರ್ಜೈಸ್ ಆಗಿರ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ನಾವೇ ನಮ್ಮ ಸೌಂಡ್ಸನ್ನು ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀವಿ. ಟಿ ವಿ ಹಾಕೋದು, ಫೋನ್ ರಿಂಗ್ ಆಗ್ತಾ ಇರುತ್ತೆ, ಅಲಾರಾಮ್ ರಿಂಗ್ ಆಗ್ತಾ ಇರುತ್ತೆ. ಸಮ್ ಸಾರ್ಟ್ ಆಫ್ ಡಿಸ್ಟರ್ಬೆನ್ಸ್ ಆಲ್ ಅಕರ್ ಫ್ರಮ್ ಮಾರ್ನಿಂಗ್ ಓನ್ಲಿ. ಸೂರ್ಯ ಸಿದ್ಧಾಂತ ಅಂತ ಅದು ಒಂದು ರೀತಿ ಬೇರೆ. ನೈಟ್ ಅಂತ ಅಂದಾಗ ಈ ಎಲ್ಲ ಒಂದು ವಿಶ್ರಾಂತಿಯ ಸಮಯ, ಚೈತನ್ಯಮಯವಾಗಿರುತ್ತೆ ಅಂತ ನನ್ನ ಇದು. ಸೊ ದೇವಿಯ 9 ರೂಪಗಳು. ಒಂದನೆಯದಾಗಿ ಶೈಲಪುತ್ರಿ, ಅದು ನಿನ್ನೆ ಇತ್ತು. ಶೈಲಪುತ್ರಿ ಯಾವಾಗಲೂ ಹಳದಿ ಬಣ್ಣದಲ್ಲಿ ಹೊಂದಿರ್ತಾಳೆ. ಆಕೆ ಏನಪ್ಪ ಅಂತಂದರೆ ಎತ್ತಿನ ಮೇಲೆ ನಂದಿ ಅವಳ ವಾಹನವಾಗಿರುತ್ತದೆ, ಮತ್ತು ಅವಳ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದುಕೊಂಡಿರ್ತಾಳೆ. ಓಕೆ, ಸೊ ಎರಡನೇ ಅಂದರೆ ಅವಳು ಹಿಮವಂತನ ಮಗಳು, ಪರ್ವತರಾಜನ ಮಗಳು. ಆಕೆ, ಅದರ ಅರ್ಥ ಪರ್ವತ ಯಾವುದರ ಸಂಕೇತ? ಒಂದು ದೊಡ್ಡ ಪೀಕ್ ಆಫ್ ಎಕ್ಸ್ಪೀರಿಯೆನ್ಸ್, ಒಂದು ಅನುಭವದ ಸಂಕೇತ. ಯಾರು? ಪರ್ವತ. ಓಕೆ, ಪಾರ್ವತಿ. ಎರಡನೇ ಇದರಲ್ಲಿ ಬ್ರಹ್ಮಚಾರಿಣಿ ಆಗಿರ್ತಾಳೆ. 2ನೇ ದಿನ ಇವತ್ತು ಯೋಗಿನಿ ಆಗಿರ್ತಾಳೆ, ಕನ್ಯೆ ಆಗಿರ್ತಾಳೆ. ಆಕೆ ಕನ್ಯೆ ಆಗಿರ್ತಾಳೆ ಅಂದರೆ, ಒಂದು ಕನ್ಯೆ ಅಂತ ಅಂದಾಗ ಬ್ರಹ್ಮಚಾರಿಣಿ ಒಂದು ಇನ್ಫಿನೈಟ್ ಅಂದರೆ ಪ್ರತಿದಿನ ಅವಳು ಫ್ರೆಶ್, ಪ್ರತಿದಿನ ಅವಳು ಅನಂತ ಪಥದ ಮೇಲೆ ನಡೀತಾ ಇರ್ತಾಳೆ. ಶಿ ನೆವರ್ ಬಿಕಮ್ಸ್ ಓಲ್ಡ್. ಬ್ರಹ್ಮಚಾರಿಣಿ ನೆವರ್ ಬಿಕಮ್ಸ್ ಓಲ್ಡ್. ಸೊ ಆಲ್ವೇಸ್ ಶಿ ಸ್ಟೇಸ್ ನ್ಯೂ, ಫ್ರೆಶ್ ಆ್ಯಂಡ್ ವರ್ಜಿನ್ ಆ್ಯಕ್ಚುಲಿ. ಸೊ 3ನೇದು ಚಂದ್ರಘಂಟಾದೇವಿ, ದಟ್ ಈಸ್ ಮೂನ್, ರಿಲೇಟೆಡ್ ಟು ಮೂನ್. ಅದು ರಿಲೇಟೆಡ್ ಟು ಅವರ್ ಮೈಂಡ್ ಆಲ್ಸೋ. ಸೊ ಶಿವನ ಮದುವೆ ಆದಾಗ ಅವಳ ಹಣೆಯಲ್ಲಿ ಚಂದ್ರಾಕೃತಿಯಲ್ಲಿ ಅವಳು ಒಂದು ಕುಂಕುಮವನ್ನು ಇಡ್ತಾಳೆ. ಅವಳು ಸೌಂದರ್ಯದ ಒಂದು ಸಂಕೇತ ಮತ್ತು ಒಂದು ಡಿವೈನ್ ಎನರ್ಜಿಯ ಸಂಕೇತ. 4ನೇದು ಕೂಷ್ಮಾಂಡ ದೇವಿ ಅಂತ. ದಟ್ ಈಸ್ ಕೂಷ್ಮಾಂಡ ಅಂದ್ರೆ ಬಾಲ್ ಆಫ್ ಎನರ್ಜಿ ಅಂತ ಹೇಳಿ. ಸೊ ಪ್ರಾಣದ ಸಂಕೇತ, ಅವಳು ಇಮ್ಮೆನ್ಸ್ ಶಕ್ತಿಯ ಸಂಕೇತ. 5ನೇದು ಸ್ಕಂದ ಮಾತೆಯ ಸಂಕೇತ. ಸ್ಕಂದ ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ತಾಯಿ ಪಾರ್ವತಿ. ಓಕೆ, ಅವಳು ಎಲ್ಲ ಮದರ್ಸ್ ವಿಸ್ಡಮಿನ ಒಂದು ಸಂಕೇತ. 6ನೇಳು ಕಾತ್ಯಾಯಿನಿ ಅಂತ ಹೇಳಿಬಿಟ್ಟು, ಅವಳು ಮುನಿಯಿಂದ ಜನನವಾದವಳು. ತಪಸ್ಸು ಮತ್ತು ಆಂತರಿಕ ಶಕ್ತಿಯ
ಸಂಕೇತ ಆಗಿರ್ತಾಳೆ. 7ನೇದು ಕಾಲರಾತ್ರಿ ಅಂತ ಹೇಳಿಬಿಟ್ಟು, ಕಾಲರಾತ್ರಿ ಅಂದರೆ ಡೀಪ್ ಡಾರ್ಕ್ ಎನರ್ಜಿ ಅಂತ. ಅಲ್ಲಿ ಏನಪ್ಪ ಅಂದರೆ ಎಲ್ಲದು ನಾವು ಮರೆತುಬಿಟ್ಟು ಕಾಲರಾತ್ರಿನಲ್ಲಿ ಬಿಯಾಂಡ್ ದಿಸ್ ಯೂನಿವರ್ಸ್ ನಾವೇನು ಸಂಕಲ್ಪ ಮಾಡ್ತೀವಿ ಅದೆಲ್ಲ ಸಿದ್ಧಿ ಆಗುವ ಒಂದು ಮುನ್ಸೂಚನೆ. 8ನೇದು ಮಹಾಗೌರಿ, ಶಿ ಇಸ್ ಎ ವೆರಿ ಬ್ಯೂಟಿಫುಲ್ ವುಮನ್. ಅವಳೊಂದು ಸ್ವತಂತ್ರ ಮತ್ತು ಒಂದು ಜೀವನದಲ್ಲಿ ಒಂದು ಸ್ಪೀಡಿನ ಸಂಕೇತ. ಓಕೆ. 9ನೇದು ಸಿದ್ಧಿದಾತ್ರಿ ಅಂತೇಳಿ. ಸಿದ್ಧಿದಾತ್ರಿ ಅಂದರೆ ಶಿ ಇಸ್ ಅ ಸಿಂಬಲ್ ಆಫ್ ಪರ್ಫೆಕ್ಷನ್. ಅವಳು ಏನಪ್ಪ ಅಂದರೆ ಪವಾಡದ ಸಂಕೇತ ಸಿದ್ಧಿದಾತ್ರಿ. ಏನೇ ಇಂಪಾಸಿಬಲ್ ಆಲ್ಸೋ ಬಿಕಮ್ಸ್ ಪಾಸಿಬಲ್ ಅಂತ ಹೇಳಿ. ಸೊ ಈ ರೀತಿಯಾಗಿ ನವರಾತ್ರಿ ಫುಲ್ಲಿ 10ನೇ ದಿವಸಕ್ಕೆ ವಿಜಯದಶಮಿಗೆ ಎಮೋಷ್ನಲಿ ಚಾರ್ಜ್ಡ್ ಆಗಿ ಆ್ಯಕ್ಚುಲಿ ಇಂಟೆಲೆಕ್ಚುಲಿ ಅಪ್ಲಿಫ್ಟ್ ಆಗಿರ್ತೀವಿ ನಾವು. ಓಕೆ. ಸೊ ನಾವು ಏನು ಮಾಡಬೇಕಾಗಿಲ್ಲ, ಸಿನ್ಸಿಯಾರಿಟಿಯಿಂದ ನಾವು ದೇವಿಯ ಮಂತ್ರಗಳನ್ನ ಚಾಂಟ್ ಮಾಡಬೇಕು. ಅದೇ ಇದರ ಒಂದು ಸಿದ್ಧಿಯನ್ನು ಪಡ್ಕೊಳ್ಳುವಂಥ ಒಂದು ಒಳ್ಳೆಯ ಸಮಯ. ಇನ್ನೊಂದು ಇನ್ಫಾರ್ಮೇಷನ್ನು ಏನಪ್ಪ ಅಂತಂದರೆ, ನಮಗೆ ಗೊತ್ತಿರೋದು ಈ ನವರಾತ್ರಿಯ 9 ದಿನಗಳು ಅಂತ ಹೇಳ್ಬಿಟ್ಟು, ಬಟ್ ವರ್ಷದಲ್ಲಿ 4 ನವರಾತ್ರಿ ಬರ್ತದೆ. ಅದು ಯಾವುದಪ್ಪ ಅಂತಂತಂದರೆ, ಮೊದಲನೇದಾಗಿ ಚೈತ್ರ ನವರಾತ್ರಿ ಮಾರ್ಚ್ನಲ್ಲಿ ಬರುತ್ತೆ, 2ನೇದಾಗಿ ಆಷಾಢ ನವರಾತ್ರಿ ಜೂನ್ ಜುಲೈ ಸಮಯದಲ್ಲಿ ಬರುತ್ತೆ, 3ನೇದು ಈದ್ ಶರನ್ ನವರಾತ್ರಿ, 4ನೇದು ಗುಪ್ತ ನವರಾತ್ರಿ ಅಂತ ಹೇಳ್ಬಿಟ್ಟು ಮಾಘ ಮಾಸದಲ್ಲಿ ಬರುತ್ತೆ. ಸೊ 4 ಟೈಮು ಈ ನವರಾತ್ರಿಗಳು ನಮಗೆ ಬರುತ್ತದೆ, ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಶೈಲಪುತ್ರಿ ನಂದಿಯ ಮೇಲೆ ಕೂತಿರ್ತಾಳೆ, ತ್ರಿಶೂಲನ ಹಿಡ್ಕೊಂಡಿರ್ತಾಳೆ ಬಲಗೈನಲ್ಲಿ, ಎಡಗೈನಲ್ಲಿ ಕಮಲವನ್ನು ಹಿಡ್ಕೊಂಡಿರ್ತಾಳೆ. ಹಳದಿ ಬಣ್ಣ ಅವಳ ಸಂಕೇತ ಆ್ಯಕ್ಷನ್, ಕ್ರಿಯೆ ಮತ್ತು ಒಂದು ವಿಗರಸ್ ನೇಚರ್ ಅವಳಲ್ಲಿ ನಾವು ನೋಡ್ಬೋದು. ಅವಳು ಹಿಮವಂತನ ಮಗಳಾಗಿರ್ತಾಳೆ. 2ನೇದು ಬ್ರಹ್ಮಚಾರಿಣಿ, ಯೋಗಿನಿ, ಆಮೇಲೆ ಕನ್ಯೆ. ಈ ಉದ್ದೇಶ ಏನಪ್ಪ ಬ್ರಹ್ಮಚಾರಿಣಿಯ ಒಂದು ಪೂಜೆಯನ್ನು ಮಾಡಲೋದು ಅಂತಂದರೆ, ಅದು ಮೋಕ್ಷಕ್ಕಾಗಿ, ಶಾಂತಿಗಾಗಿ, ಸಮೃದ್ಧಿಗಾಗಿ. ಮತ್ತು ಜಪಮಾಲೆಯನ್ನು ಹಿಡ್ಕೊಂಡಿರ್ತಾಳೆ, ಕಮಂಡಲನ್ನು ಹಿಡ್ಕೊಂಡಿರ್ತಾಳೆ. ಸೊ ಹಸಿರು ಸ್ಟ್ರಾಂಗ್ ಎನರ್ಜಿ ಅವಳ ಸಂಕೇತ ಆಗಿರುತ್ತೆ.